ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವಾ? ನಿಮಗೆಲ್ಲ ಕೋಮಲ ಬಿಲೀವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನು ಇವತ್ತಿನ ವ್ಲಾಗ್ ಅಂತಂದರೆ ಒಂದು ಫಂಕ್ಷನ್ ಇದೆ. ಅದು ಯಾವ ಥರ ಫಂಕ್ಷನ್ ಅಂತಂದರೆ ಧಾರ್ಮಿಕ ಫಂಕ್ಷನ್, ಅಂದರೆ ಬಸವೇಶ್ವರ ಜಯಂತಿ ಗುಬ್ಬಿಲಿ. ಅಲ್ಲಿಗೂ ಕೂಡ ಹೋಗಬೇಕು, ಮತ್ತು ತುಮಕೂರಲ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿಗೂ ಕೂಡ ಹೋಗಬೇಕು. ಅದಕ್ಕೋಸ್ಕರ ಇವತ್ತು ತಿಂಡಿನೂ ಕೂಡ ಮಾಡಿಲ್ಲ. ಇಲ್ಲಿ ಏರು ಚೌಟ್ರಿಯಲ್ಲಿ ಫಂಕ್ಷನ್ ಇರೋದು. ಆಮೇಲೆ ಮೆರವಣಿಗೆ ಎಲ್ಲ ಇದೆ ಅಂದವ್ರೆ. ಯಾವ್ದ್ಯಾವ್ದು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ನಾನು ಎಲ್ಲಿವರೆಗೂ ಇರ್ತೀನಿ, ಯಾಕಂತಂದರೆ ತುಮಕೂರಿಗೂ ಕೂಡ ಬೇಗನೆ ಹೋಗಬೇಕು. ಅದರಿಂದ ಒಟ್ಟಿನಲ್ಲಿ ವ್ಲಾಗ್ ಶುರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಏನೇನೆಲ್ಲ ಕಾರ್ಯಕ್ರಮ ಜರುಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಟ್ಟಿನಲ್ಲಿ ನನ್ನ ವ್ಲಾಗ್ನ ನೀವು ನೋಡಬೇಕಷ್ಟೇ. ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಬೇಕಾದರೂ ಪಡ್ತೀನಿ. ಅಕಸ್ಮಾತ್ ಏನಾದರೂ ಆ ರೀತಿ ಮಾಡಬೇಕಾದ್ರೆ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಶುರು ಮಾಡೋಣ. ಹೊರಡೋಣ ಇವಾಗ. ನಾನು ಈ ಚೌಟ್ರಿಗೆ ಸಾಕಷ್ಟು ಸಲ ಬಂದಿದ್ದೀನಿ, ಆದರೆ ಬಂದಿದ್ದೆಲ್ಲ ಫಂಕ್ಷನ್ ಅಂದರೆ ಮದುವೆ, ನಾಮಕರಣ, ಬರ್ತಡೇ ಈ ರೀತಿ ಬಂದಿದ್ದೀನಿ. ಆದರೆ ಫಸ್ಟ್ ಟೈಮ್ ನಾನು ಬಸವ ಜಯಂತಿ ಕಾರ್ಯಕ್ರಮ ಈ ರೀತಿ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬಂದಿರೋದು. ಇಲ್ಲಿ ನಾನು ಬಂದಾಗ ತುಂಬ ಇಷ್ಟೊಂಥರ ಜನ ಬಂದಿದ್ದಾರೆ, ಇಷ್ಟು ಗ್ರ್ಯಾಂಡಾಗಿ ರೆಡಿ ಮಾಡಿದಾರ ಅನ್ನೋ ಫೀಲ್ ಆಯಿತು. ಆದರೆ ನನ್ನ ಇಂಟೆನ್ಷನ್ ಇದ್ದಿದ್ದೇನು, ಟೆನ್ಷನ್ ಇದ್ದಿದ್ದು ಅಂದರೆ 6:30ಗೆ ಲಿಂಗ ಪೂಜೆ ಸಾಮೂಹಿಕವಾಗಿ ಶುರು ಮಾಡ್ತಾರೆ ಅಂತ. ನಾನು ಕೂಡ ಅದಕ್ಕೆ ಬರಬೇಕು ಅಂತ ತುಂಬ ಫಾಸ್ಟಾಗಿ ಎಲ್ಲ ಕೆಲಸ ಮಾಡಿದ್ರು ಕೂಡ ನಾನು ಬರೋಕ್ಕಾಗಿದ್ದು ಮಾತ್ರ 8:30ಗೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನನಗೆ ಇದು ಸಿಗ್ಬೋದು ಲಿಂಗ ಪೂಜೆ ಅಂತ ಅನ್ನಿಸ್ತಾ ಇತ್ತು. ಖಂಡಿತವಾಗ್ಲೂ ನನಗೆ ಆ ಚೌಟ್ರಿ ಒಳಗಡೆ ಹೋದಾಗ ತುಂಬ ಬೇಜಾರಾಯಿತು. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮ ಅಂದರೆ ಲಿಂಗ ಪೂಜೆ ಮಾಡ್ತಕ್ಕಂಥ ಪ್ರೋಸೆಸ್ ಎಲ್ಲ ಮುಗಿದೋಗಿ ಆಲ್ರೆಡಿ ನಾವು ಹೋದಾಗ ಅವರು ತಿಂಡಿ ಮಾಡ್ತಾಯಿದ್ರು. ತುಂಬ ಜನ ಲಿಂಗ ಪೂಜೆಗೆ ಬಂದಿದ್ದರು. ನನಗಂತೂ ತುಂಬ ಬೇಜಾರಾಯಿತು. ಯಾಕಂತಂದರೆ ಅದೊಂದು ವಿಡಿಯೋ ಕ್ಲಿಪ್ಪು ಕೂಡ ಸಿಗಲಿಲ್ಲ. ಹಾಗೆ ನನಗೆ ಲಿಂಗ ಪೂಜೆ ಮಾಡ್ತಕ್ಕಂಥ ಅವಕಾಶನೂ ಸಿಗಲಿಲ್ಲ ಅಂತೇಳಿ ನಮ್ಮ ಮನೆಯವರು ಹಾಗೆ ಮುಂದೆ ಹೋಗಿ ಬ್ಯಾಕಿಂದ ವಿಡಿಯೋ ತಗೊಂಡ್ರು. ಹಾಗೆ ಮುಂದೆವೂ ಕೂಡ ಹೋದರು, ಮುಂದಿನಿಂದ ಒಂದು ಕ್ಲಿಪ್ ತೊಗೊಳ್ಳಿ ಅಂತ. ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಪೂಜೆ ಆಗಿತ್ತು. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಅವರೆಲ್ಲ ತಿಂಡಿ ತಿಂತಾಯಿದ್ರು. ಅಂದರೆ ಲಿಂಗ ಪೂಜೆ ಮಾಡಿರ್ತಕ್ಕಂಥ ಜಾಗದಲ್ಲೇ ಅವ್ರಿಗೆ ತಿಂಡಿ ಕೊಟ್ಟಿದ್ರು. ಅವರೆಲ್ಲ ತಿಂಡಿ ತಿಂತಾಯಿದ್ರು. ನನಗೆ ಸಿಗಲಿಲ್ವಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ, ಅದು ಅದೃಷ್ಟ ಇದ್ದಿದ್ರೆ ಸಿಗೋದು ಅಂತ ಅಂದ್ಕೊಂಡು ನಾನು ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. ಅಲ್ಲೆಲ್ಲ ತಿಂಡಿ ಮಾಡಿರಿ ಅಂತ ನಮಗೆ ಹೇಳಿದ್ರು. ನಾವು ಕೆಳಗಡೆ ಹೋಗಿ ತಿಂಡಿ ಮುಗಿಸಿದ್ವಿ. ಅದಾದಮೇಲೆ ಈ ಕಾರ್ಯಕ್ರಮ ಮುಗೀತು ಅಂತ ಮಾತ್ರ ಅಂದ್ಕೊಬೇಡಿ, ಇನ್ನೂ ಕಾರ್ಯಕ್ರಮ ಇದೆ. ಏನಂತಂದರೆ ಕಾರ್ಯಕ್ರಮ ಈಗಿರೋದು, ಈಗ ಇಲ್ಲಿಂದ ಎಲ್ಲರೂ ಕೂಡ ಹೋಗೋದು ಗುಬ್ಬಿ ಅಪ್ಪನ ದೇವಸ್ಥಾನದ ಹತ್ರ, ಅಂದರೆ ಗುಬ್ಬಿ ಚನ್ನಬಸವೇಶ್ವರನ ದೇವಸ್ಥಾನದ ಹತ್ರ ಹೋಗ್ತಾರೆ. ಯಾಕೆ ಅಂತ ಅಂದರೆ ಅಲ್ಲಿಂದ ಮೆರವಣಿಗೆ ಬರಬೇಕು ಏರೂರು ಚೌಟ್ರಿವರೆಗೂ, ಅಂದರೆ ಗುಬ್ಬಿ ಚನ್ನಬಸವೇಶ್ವರನ ದೇವಸ್ಥಾನದಿಂದ ಏರೂರು ಚೌಟ್ರಿವರೆಗೂ ಮೆರವಣಿಗೆ ಬರಬೇಕು ನಡ್ಕೊಂಡು. ಮತ್ತು ಅಲ್ಲಿ ಏನೇನೆಲ್ಲ ಕಾರ್ಯಕ್ರಮ ಇರುತ್ತೆ ಅದ್ರ ಜೊತೆ ಅಂತಂದರು. ಬನ್ನಿ ಇವಾಗ ನಾನು ಕೂಡ ತಿಂಡಿ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹೋದೆ. ಇವತ್ತು ಏನೇನೆಲ್ಲ ಕಾರ್ಯಕ್ರಮ ಇದೆ, ಅಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಅದನ್ನೆಲ್ಲ ಈಗ ಶೇರ್ ಮಾಡ್ತೀನಿ. ಅಲ್ಲದಂತೂ ರೋಡು ತುಂಬ ಚೆನ್ನಾಗಿ ಬಾಳೆಕಂದು, ಮಾವಿನ ಪತ್ರೆ ಮತ್ತು ಹೂಗಳು, ಹಾರಗಳು ಅಂದರೆ ಆರ್ಟಿಫಿಷಿಯಲ್ ಹೂವಿನದು ತೋರಣಗಳಿಂದ ರೆಡಿಯಾಗಿತ್ತು. ಚನ್ನಬಸವೇಶ್ವರನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ರೋಡೇ ರೆಡಿಯಾಗಿತ್ತು. ಇನ್ನು ದೇವಸ್ಥಾನ ಯಾವ ರೀತಿ ರೆಡಿಯಾಗಿರ್ಬೋದು ಅಂತ ಅಂದ್ಕೊಂಡು ನಾನು ನಮ್ಮ ಮನೆಯವರು ಹೋಗಿದ್ದು ಗುಬ್ಬಿ ಚನ್ನಬಸವೇಶ್ವರನ ದೇವಸ್ಥಾನದ ಹತ್ರ. ತುಂಬ ಇಷ್ಟೊಂಥರ ಜನ ಬರ್ತಾರೆ ಅಂತ ನನಗೊಂದು ಊಹೆನೂ ಇರಲಿಲ್ಲ. ಯಾವಾಗ ಅಂತ ಅಂದರೆ ನಾನು ಈಗ ಇಲ್ಲಿಗೆ ಹೋದಾಗ ಒಂದು ಸ್ವಲ್ಪ ಜನ ಆಲ್ರೆಡಿ ಬಂದಿದ್ದರು ಅಲ್ಲಿಂದ, ಇನ್ನೂ ಸ್ವಲ್ಪ ಜನ ಬಂದಿರಲಿಲ್ಲ. ನಾನು ಈ ಜನನ ನೋಡಿ ಇದೇನು ಇಷ್ಟು ಕಡಿಮೆ ಜನ ಇದ್ದಾರೆ, ಮೆರವಣಿಗೆ ಏನು ಮಾಡ್ತಾರೆ, ಜನ ಹೋಗ್ತಾರಾ, ಯಾರಾದರೂ ಬರ್ತಾರಾ ಅಂತ ಈ ರೀತಿ ಅಂದ್ಕೊಂಡು ನಾನು ದೇವಸ್ಥಾನದ ಹತ್ರ ಹೋದೆ. ಅಲ್ಲಿ ಆಶೀರ್ವಾದ ತಗೊಂಡು, ನಮ್ಮ ಗುಬ್ಬಿ ಚನ್ನಬಸವೇಶ್ವರನ ದೇವಸ್ಥಾನ ನೀವು ಯಾರ್ಯಾರೆಲ್ಲ ನೋಡಿಲ್ಲ ಒಂದು ಸಲ ಬನ್ನಿ. ತುಂಬ ಪವರ್ಫುಲ್ಲು, ಹಾಗೆ ಪವಾಡ ಇರ್ತಕ್ಕಂಥ ದೇವಸ್ಥಾನ, ಮತ್ತು ತುಂಬ ಪೀಸ್ಫುಲ್ಲಾಗಿ ತುಂಬ ವಿಸ್ತಾರವಾಗಿದೆ. ನೀವು ಒಂದು ಸಲ ಬಂದು ನೋಡಬೇಕು. ತುಂಬ ಜನ ಇದ್ರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ನನಗೆ ತುಂಬ ಜಾಸ್ತಿ ಏನು ಇತಿಹಾಸ ಗೊತ್ತಿಲ್ಲ. ಬೇಕಿದ್ದರೆ ನೀವು ಕೇಳಿದ್ರೆ ಯಾರನ್ನಾದರೂ ತಿಳ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಅಥವಾ ತುಂಬ ಜನ ಇದ್ರ ಇತಿಹಾಸದ ಬಗ್ಗೆ ಹೇಳಿಯೂ ಕೂಡ ವಿಡಿಯೋ ಮಾಡಿದ್ದಾರೆ. ಅವು ಸಿಕ್ಕಿದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನನಗೆ ಗೊತ್ತಿರೋದು ಏನು ಅಂತಂದರೆ ಗುಬ್ಬಿ ಚನ್ನಬಸವೇಶ್ವರ ಗುಬ್ಬಿ ಕಾಯೋ ಒಡೆಯ, ಅದೊಂದು ಗೊತ್ತು, ಗುಬ್ಬಿಗೆ ಇವರೇ ಒಡೆಯ ಅಂತ ಹೇಳಿ. ಬಂದ್ವಿ ನಾವು. ಆಲ್ಮೋಸ್ಟ್ ಅಲ್ಲಿ ಬರೋದ್ರೊಳಗಡೆ ಆಲ್ರೆಡಿ ಡೋಲು ಬಡಿಯೋದಕ್ಕೆ ಶುರುವಾಗಿತ್ತು. ಸ್ವಾಮೀಜಿಗಳು ಇಬ್ಬರು ಬಂದಿದ್ದರು. ತುಂಬ ಜನ ಸ್ವಾಮೀಜಿಗಳು ಬರ್ತಾರೆ ಅಂತ ಹೇಳಿದ್ರು. ನಾನು ಹೋಗಿ ಸ್ವಾಮೀಜಿಗಳವರ ಆಶೀರ್ವಾದ ತಗೊಂಡು ಮತ್ತು ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋದಕ್ಕೆ.
ನಾನು ಹೋದಾಗ ಜನ ತುಂಬ ಏನಿರಲಿಲ್ಲ, ತುಂಬ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಹಾಗೆ ವಿಡಿಯೋ ಕ್ಲಿಪ್ನು ಕೂಡ ತೊಗೊಂಡ್ವಿ. ಗುಬ್ಬಿ ಚನ್ನಬಸವೇಶ್ವರಂಗೆ ಪ್ರತಿ ವಾರವೂ ಕೂಡ ಒಂದೊಂದು ಹೂಗಳಿಂದ ಅಥವಾ ಒಂದೊಂದು ವಸ್ತುಗಳಿಂದ ಅಲಂಕಾರ ಮಾಡ್ತಾರೆ ಅಂದರೆ ತಪ್ಪಾಗೋದಿಲ್ಲ. ಹಣ್ಣುಗಳಿಂದ ಮತ್ತು ರುದ್ರಾಕ್ಷಿಕಾಯಿಂದ, ಕೊಬ್ಬರಿಯಿಂದ, ಈ ರೀತಿ ಪ್ರತಿ ವಾರವೂ ಒಂದೊಂದು ವಸ್ತುಗಳಿಂದ ಅಲಂಕಾರ ಮಾಡ್ತಾರೆ. ಆ ಅಲಂಕಾರ ನೋಡೋದಕ್ಕೆ ಒಂದು ಚೆಂದ ಇರುತ್ತೆ. ಸಖತ್ತಾಗಿ ಗುಬ್ಬಿ ಅಪ್ಪನಂತೂ ನನಗಂತೂ ತುಂಬ ಇಷ್ಟ. ನಾನು ಆ ಫೋಟೋಗಳನ್ನ ಪ್ರತಿ ವಾರವೂ ಕೂಡ ನೋಡ್ತಾ ಇರ್ತೀನಿ. ಹಾಗೆ ಗುಬ್ಬಿಲಿರ್ತಕ್ಕಂಥವ್ರು ಹೋಗಿ ಡೈರೆಕ್ಟಾಗಿ ನೋಡ್ಬೋದು. ಆದರೆ ನಾವು ಸ್ವಲ್ಪ ದೂರ ಇರೋದ್ರಿಂದ ನಮಗೆ ದರ್ಶನ ಸಿಗೋದು ಕಡಿಮೆ. ನಾವು ಹೋಗಬೇಕು, ಆದರೆ ನಾವು ಹೋಗೋದು ತುಂಬ ಕಡಿಮೆ. ನಾವು ಹೋದಾಗ ಮಾತ್ರ, ಗುಬ್ಬಿಗೆ ಹೋದಾಗೆಲ್ಲ ಹೋಗ್ತೀನಿ ಅಂತ ಹೇಳೋದಿಲ್ಲ. ಯಾವಾಗಲಾದರೂ ದೇವ್ರ ದರ್ಶನ ಮಾಡ್ಕೊಬೇಕು ಅಂತ ಅನಿಸಿದ್ರೆ ಆಗ ಹೋಗಿ ಒಂದು ಅರ್ಧ ಗಂಟೆ ಅಲ್ಲಿ ಟೈಮ್ ಕಳೆದು ಬರ್ತೀವಿ. ಈಗ ಹೋದ್ಮೇಲೆ ಮಂಗಳಾರತಿ ಎಲ್ಲ ತೊಗೊಂಡು ದೇವ್ರ ದರ್ಶನ ಮಾಡಿದ್ವಿ. ಅಷ್ಟರಲ್ಲಿ ಆಲ್ರೆಡಿ ಒಬ್ಬೊಬ್ಬರೇ ಬರೋದಕ್ಕೆ ಶುರು ಮಾಡಿದ್ರು. ಅಂದರೆ ಇಲ್ಲಿ ಏನೇನೆಲ್ಲ ಕಾರ್ಯಕ್ರಮ ಇತ್ತು ಅಂತ ಅಂದರೆ ಬಸವಣ್ಣಗಳು, ಅಂದರೆ ಬಸವನ ಜಯಂತಿಗೆ ಮೇಯ್ನ್ ಬಂದು ಬಸವಣ್ಣಗಳನ್ನೇ ಆಗಿರೋದ್ರಿಂದ ಬಸವನ ಪೂಜೆ ಮಾಡಿ ಕಾರ್ಯಕ್ರಮ ಶುರು ಮಾಡೋದು. ಹಾಗೆ ಬಸವಣ್ಣವರ ಪ್ರತಿಮೆಯನ್ನು ಒಂದು ಟ್ರ್ಯಾಕ್ಟರ್ ಮೇಲೆ ರೆಡಿ ಮಾಡಿಟ್ಟಿದ್ರು. ಅದನ್ನು ಮೆರವಣಿಗೆಯಲ್ಲಿ ಅದನ್ನು ಮುಂದೆ ಬಿಟ್ಕೊಂಡು ಅದ್ರ ಹಿಂದೆ ಏನೇನೆಲ್ಲ ಇರುತ್ತೆ ಅಂತ ಅಂದರೆ ಬಸವಣ್ಣಗಳು, ಬಸವನ ಮೇಲೆ ನಗಾರಿ ಹಾಕಿರೋದು, ಈ ರೀತಿ ಎಲ್ಲ ಮೆರವಣಿಗೆ ಹೊರಡುತ್ತೆ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಆಲ್ರೆಡಿ ಬಸವಣ್ಣವ್ರ ಪ್ರತಿಮೆ ಟ್ಯಾಕ್ಟ್ರ್ ಮೇಲೆ ಬರ್ತಾ ಇತ್ತು ರೆಡಿಯಾಗಿ. ನಾನು ಸ್ವಲ್ಪ ಲೇಟ್ ಆಗುತ್ತೇನೋ, ಜನ ಎಲ್ಲ ಇಲ್ಲ ಅಂತ ಅಂದ್ಕೊಂಡ್ರೆ ಅವರು ಹೇಳಿದ ಟೈಮಿಂಗ್ಸಿಗೆ ಜನ ಎಲ್ಲ ತುಂಬ ಜನ ಬಂದಿದ್ದರು. ಹೆಣ್ಮಕ್ಳು ಸ್ವಲ್ಪ ಕಡಿಮೆ ಇದ್ದರು ಅಂತಲೇ ಹೇಳ್ಬೋದು. ಗಂಡು ಮಕ್ಕಳು ಮಾತ್ರ ತುಂಬ ಜನ ಇದ್ದರು. ಹೆಣ್ಮಕ್ಳುಗಳು ಯಾಕೋ ಪಾಪ ಬಂದಿರಲಿಲ್ಲ. ಇವರು ಈ ರೀತಿ ಕಾರ್ಯಕ್ರಮವನ್ನು ಮಾಡೋದನ್ನು ಊರಿಗೆಲ್ಲ, ಅಂದರೆ ಸುತ್ತು ಏಳಹಳ್ಳಿ ಅಂತಾರಲ್ಲ, ಸುತ್ತೂರಿಗೆಲ್ಲ ಹೋಗಿ ಪಾಂಪ್ಲೆಟ್ನ ಕೊಟ್ಕೊಂಡು ಹೇಳ್ತಾ ಹೋಗಿದ್ರು. ಆದರೂ ಜನಗಳೆಲ್ಲ ಅಂದರೆ ಹೆಣ್ಮಕ್ಳುಗಳು ಬಂದಿದ್ದು ಕಡಿಮೆ ಆಗಿತ್ತು. ಅಂದರೂ ಇದ್ದಿದ್ರು ಮಟ್ಟಿಗೆ ಜನಗಳು ಬಂದಿದ್ದರು. ನಮ್ಮ ಮನೆಯವರು ಹೋಗಿ ನಮ್ಮ ಗೊಲ್ಲಹಳ್ಳಿ ಸ್ವಾಮೀಜಿಗಳು, ಅವರು ನೀವೆಲ್ಲ ನೋಡಿರ್ತೀರ, ಅಂದರೆ ನಮ್ಮೂರ ಪಕ್ಕ ಇರ್ತಕ್ಕಂಥ ಗೊಲ್ಲಹಳ್ಳಿ ಸಿದ್ಧಲಿಂಗೇಶ್ವರ, ಅಲ್ಲೂ ಕೂಡ ದೇವರು, ಅವ್ರ ಆಶೀರ್ವಾದ ತೊಗೊಂಡು ಅದಾದಮೇಲೆ ಧ್ವಜಗಳೆಲ್ಲ ರೆಡಿ ಆಗ್ತಿತ್ತು ಕುಣಿಯೋದಕ್ಕೆ, ಕುಣಿಸೋದಕ್ಕೆ. ಧ್ವಜಗಳು ನೋಡಿ ಎಷ್ಟೊಂದು ಥರ ಧ್ವಜಗಳಿದ್ದು, ನಾವು ಇಷ್ಟೊಂದು ಥರ ಧ್ವಜಗಳೆಲ್ಲ ಬಂದಿದ್ದಾವ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಜನಗಳೆಲ್ಲ ಬರೋದಕ್ಕೆ ಶುರು ಮಾಡಿದರು. ಗೋಸಲ ಚನ್ನಬಸವೇಶ್ವರನ ದೇವಸ್ಥಾನ ಆಲ್ರೆಡಿ ಈಗ ಇನ್ನೂ ಕಟ್ಟೋದಕ್ಕೆ, ಅಂದರೆ ಕಟ್ತಾ ಇದ್ದಾರೆ. ತುಂಬ ಅಲ್ಲೇ ಒಂದು 5-6 ವರ್ಷದಿಂದ ಕಟ್ತಾ ಇದ್ದಾರೆ ಅನಿಸುತ್ತೆ. ಮೇ ಬಿ ಮುಂದೆ ಆರ್ಚ್ ಎಲ್ಲ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಕಟ್ತಾ ಇದ್ದಾರೆ. ಅದು ಕಟ್ಟಿದ ಮೇಲೆ ಇನ್ನೂ ಸಖತ್ತಾಗಿ ಕಾಣುತ್ತೆ ನಮ್ಮ ಗುಬ್ಬಿ ಅಪ್ಪ. ನೋಡಿ, ಈ ರೀತಿಯಾಗಿ ಟ್ಯಾಕ್ಟ್ರ್ ಮೇಲೆ ಬಸವಣ್ಣವ್ರ ಪ್ರತಿಮೆ ರೆಡಿಯಾಗಿತ್ತು, ಹೂವಿನ ಅಲಂಕಾರ ಮಾಡಿಕೊಂಡು. ಅದಾದಮೇಲೆ ಇನ್ನು ಬಂದಿರತಕ್ಕಂಥವರೆಲ್ಲ ಬಿಸಿಲು ಜಾಸ್ತಿ ಇದ್ದರೂ ಕೂಡ ಎಷ್ಟು ಸ್ಪೋರ್ಟಿವ್ ಆಗಿದ್ದರು ಅಂತ ಅಂದರೆ ನೋಡೋದಕ್ಕೆ ಒಂಥರ ಖುಷಿಯಾಗೋದು. ಅದಾದಮೇಲೆ ನಮ್ಮ ಅತ್ತೆ ತಂಗಿ ಕೂಡ ಬರ್ತಾಯಿದ್ರು. ನಮ್ಮ ಅತ್ತೆ ಬಸ್ಸಿಗೆ ಬರ್ತೀನಿ ಅಂತಂದರು. ನಾವು ಗಾಡೀಲಿ ಬಂದಿದ್ವಲ್ಲ, ನಾನು ಚೌಟ್ರಿ ಹತ್ರ ಏನು ಬರಲ್ಲ, ಡೈರೆಕ್ಟ್ ದೇವಸ್ಥಾನದ ಹತ್ರ ಬರ್ತೀವಿ ಅಂತಂದರು. ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ಇನ್ನೂ ಲಿಂಗದ ಬೀರು ಎಷ್ಟು ಜನ ಬಂದಿದ್ರು ಅಂತ ಗೊತ್ತಾ? 5-6 ಜನ ಲಿಂಗದ ಬೀರಿದ್ರು. ನಾನಂತೂ ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಲಿಂಗದ ಬೀರಿಗೆ ಹೇಳಿದಾರಲ್ಲ ಅಂತ ಅಂದ್ಕೊಂಡು ಹಾಗೆ ಕೂತ್ಕೊಂಡು ನಮ್ಮ ಅತ್ತೆಯವ್ರನ್ನ ವೆಯ್ಟ್ ಮಾಡ್ತಿದ್ದೆ. ನಮ್ಮ ಅತ್ತೆಯವ್ರು ಕೂಡ ಬಂದರು. ಅವ್ರು ಬಂದಾಗ ಟೈಮ್ ಬಂದು ಆಲ್ರೆಡಿ 9:30 ಆಗಿತ್ತು. ಇನ್ನೇನು ಮೆರವಣಿಗೆ ಸ್ಟಾರ್ಟ್ ಆಗ್ತಾಯಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಆಚೆ ಹೋಗಿದ್ರು, ಅವರು ಕೂಡ ಬಂದರು. ಅಷ್ಟರಲ್ಲಿ ಇನ್ನು ಅಲ್ಲಿ ಪೂಜೆಗೆ ಬಸವಣ್ಣ ಮತ್ತು ಲಿಂಗದ ಬೀರು ಗರ್ಭದ ಗುಡಿ ಒಳಗಡೆ ಹೋಗಿರಲಿಲ್ಲ. ಮತ್ತು ಅಲ್ಲೊಂದು ಇನ್ನೊಂದು ಸ್ಪೇಸ್ ಇದೆ, ಆ ಚನ್ನಬಸವೇಶ್ವರನ ಸ್ವಾಮಿ ಹತ್ರಕ್ಕೆ ಹೋಗಿ ಲಿಂಗದ ಬೀರೆಲ್ಲ ಪೂಜೆ, ಅಂದರೆ ಮಂಗಳಾರತಿನ ತೊಗೊಂಡ್ರು, ಆ ತಂದೆ ಆಶೀರ್ವಾದ ತೊಗೊಂಡ್ರು. ಒಳಗಡೆ ಹೋಗಿದ್ರು. ನಾನು ಲಿಂಗದ ಬೀರೆಲ್ಲ ಈಚೆ ಬರ್ತಾರೆ, ಅಲ್ಲಿಂದಲೇ ಕುಣ್ಕೊಂಬರ್ಬೋದೇನು ಅಂತ ಕ್ಯಾಮ್ರಾನ ಆನ್ ಇಟ್ಟಿದ್ದೆ. ಬಟ್ ಅವರು ಅಲ್ಲಿ ಆಶೀರ್ವಾದ ತೊಗೊಂಡು ಆಚೆಯಿಂದ ಶುರು ಮಾಡಿದ್ರು. ಅಷ್ಟರಲ್ಲಿ ಇನ್ನು ರಾಜಕೀಯ ಗಣ್ಯ ವ್ಯಕ್ತಿಗಳೆಲ್ಲ ಬಂದರು, ಅಂದರೆ ಗುಬ್ಬಿಗೆ ಸಂಬಂಧಪಟ್ಟಿರ್ತಕ್ಕಂಥವರೆಲ್ಲ ಬಂದರು, ತಂದೆ ಆಶೀರ್ವಾದ ತೊಗೊಂಡ್ರು. ಹಾಗೆ ಹಾರಗಳನ್ನೆಲ್ಲ, ಹೂವಿನ ಹಾರಗಳನ್ನೆಲ್ಲ ಕೊಟ್ಟು ಈ ರೀತಿಯಾಗಿ ಮೆರವಣಿಗೆಗೆ ತುಂಬ ಚೆನ್ನಾಗಿ ಸಜ್ಜು ಮಾಡಿದ್ರು, ರೆಡಿಯಾಗಿದ್ರು. ಮೆರವಣಿಗೆ ಹೊಡೋದಕ್ಕೆ ಬಸವ ಬಂತು ನೋಡಿ. ಬಸವನ್ನ ತಂದೆ ಹತ್ರನೇ ಕರ್ಕೊಂಬಂದರು. ಅದು ಗಾಬರಿ ಆಗಲಿಲ್ಲ. ನಾನು ಅದೇನಾದರೂ ಗಾಬರಿ ಆಗಿ ಕಾಲು ಜಾರುತ್ತೆ ಅಂತ ಅಂದ್ಕೊತಾ ಇದ್ದೆ. ಅಷ್ಟರಲ್ಲಿ ಒಂದು ಮ್ಯಾಟ್ ತೊಗೊಂಬಂದು ಹಾಕಿ ಬಸವೇಶ್ವರರನ್ನು ರೆಡಿ ಮಾಡಿದ್ರು ಮೆರವಣಿಗೆ ಹೋಗೋದಕ್ಕೆ. ಮಂಗಳಾರತಿ ಮಾಡಿ ಅದಕ್ಕೂ ಕೂಡ ಪೂಜೆ ಮಾಡಿದ್ರು. ಬಸವನ ಹಬ್ಬ ಅಂತ ಅಂದರೆ ಮೇಯ್ನ್ ಬಂದು ಬಸವಣ್ಣನೇ. ಆದರೆ ಇತ್ತೀಚೆಗೆ ಬಸವನ ಹಬ್ಬದಲ್ಲಿ ನಾವು ಬಸವಣ್ಣಗಳನ್ನ ಪೂಜೆ ಮಾಡೋದಕ್ಕೆ ಬಸವಣ್ಣಗಳೇ ಇಲ್ಲ. ನಾವು ಹುಡುಗರಲ್ಲಿ ಮನೆ ಇಲ್ಲೆಲ್ಲ ಎತ್ತು ಹಸುಗಳು ಇದ್ದು ಪೂಜೆ ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಮಾಯ ಆಗಿದೆ ಅನ್ನೋದಕ್ಕಿಂತ ಅವನ್ನೆಲ್ಲ ಸಾಕಿಲ್ಲ ನಾವು.
ನಾವು ಅಂತಲೂ ಹೇಳ್ಬೋದು, ನಾವು ಸಾಕಿಲ್ಲ, ಬೇರೆಯವರು ಸಾಕಿಲ್ಲ. ಅದರಿಂದ ಈ ನಡ್ಕೊಂಬರ್ತಿದ್ದ ಕೆಲವೊಂದು ಪದ್ಧತಿಗಳೇ ಇಲ್ದಂಗಾಗಿದೆ ಅಂತ ಹೇಳ್ಬೋದು. ಹಾಗೆ ಅಷ್ಟರಲ್ಲಿ ಬಂದಿರತಕ್ಕಂಥವ್ರು ಎಲ್ರಿಗೂ ಕೂಡ ಹಾಕೋದಕ್ಕೆ ವಸ್ತ್ರ ಮತ್ತು ತಲೆಗೆ ಟೋಪಿನ ಕೊಟ್ಟಿದ್ದರು. ಅದು ಬಸವ ಜಯಂತಿ ಜೈ ಗುರುದೇವ್ ಅಂತ ಬರೆದು. ನಿಜವಾಗ್ಲೂ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದೇ ಥರ ಕಾಣಿಸ್ತಾ ಇದ್ರು. ನನಗಂತೂ ನಮ್ಮನೆಯವ್ರನ್ನ ಹುಡ್ಕೋದೇ ಒಂದು ದೊಡ್ಡ ಕಷ್ಟ ಆಗೋಯಿತು. ಯಾಕಂತಂದರೆ ಅವರು ಕೂಡ ಟೋಪಿ ಹಾಕ್ಕೊಂಡು ರೆಡಿಯಾಗಿದ್ರಲ್ಲ, ಇದರಲ್ಲಿ ಯಾರು ನಮ್ಮನೆಯವರು ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ತುಂಬ ಜನ ಗಂಡು ಮಕ್ಕಳಿದ್ರು, ಹೆಣ್ಮಕ್ಳು ಮಾತ್ರ ಕಡಿಮೆ ಇದ್ದರು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದ್ರು. ನಮ್ಮನೆಯವ್ರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ನೋಡಿ. ನನಗೆ ನಮ್ಮನೆಯವ್ರನ್ನ ನೋಡಿ ನಗುನೇ ಬಂದ್ಬಿಡ್ತು. ಇದೇನು ಎಲ್ಲರೂ ಒಂದೇ ಥರಕ್ಕೆ ಕಾಣಿಸ್ತಾ ಇದ್ದಾರೆ, ಆದರೂ ಕೂಡ ನಮ್ಮನೆಯವ್ರಿಗೆ ಈ ಗೆಟಪ್ಪು ಸೂಟ್ ಆಗ್ತಿತ್ತು. ರಾಜಕೀಯದಲ್ಲಿ ಇದ್ದರೂ ಕೂಡ ತೊಂದರೆ ಇಲ್ಲ ಅಂತ ಅಂದ್ಕೊಂಡೆ. ಅದಾದಮೇಲೆ ನಮ್ಮನೆಯವರು ನಾನು ನಿಂತಿರ್ತಕ್ಕಂಥ ಒಂದು ಕ್ಲಿಪ್ನ ತೆಗೆದ್ರು. ನಿಜವಾಗ್ಲೂ ಇದನ್ನೆಲ್ಲ ತಬಲ ಬಡಿಯೋದು, ಲಿಂಗದ ಬೀರ್ ಮಾತು ಅದನ್ನೆಲ್ಲ ಓನ್ ವಾಯ್ಸಲ್ಲಿ ಕೇಳಿದ್ರೇ ಚೆಂದ. ಶುರುವಾಯಿತು ಇಲ್ಲಿಂದ ಮೆರವಣಿಗೆ ಹೊರಡೋದಕ್ಕೆ. ಮೆರವಣಿಗೆ ನೋಡ್ತಾ ಇರಿ, ನೀವು ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ಇದನ್ನು ನೋಡ್ತಾ ಇದ್ರೆ ನಿಮಗೆ ಏನು ನೆನಪು ಬರುತ್ತೆ ಹೇಳಿ? ನನಗಂತೂ ಇದನ್ನು ನೋಡ್ತಾ ಇದ್ದರೆ ಸಿದ್ದರಾಮ ಜಯಂತಿ ನೆನಪು ಬಂತು. ಯಾಕಂತಂದರೆ ಅಲ್ಲಿ ನಡೀತಿದ್ದ ಕಾರ್ಯಕ್ರಮ, ಹಾಗೆ ಅಲ್ಲಿ ರೆಡಿಯಾಗಿದ್ದ ರೀತಿ ಎಲ್ಲರೂ ಕೂಡ ಹಾಗೇ ಇತ್ತು. ಅದಕ್ಕೋಸ್ಕರ ಸಿದ್ದರಾಮ ಜಯಂತಿ ಇದೇ ರೀತಿ ರೆಡಿಯಾಗಿರ್ತಾರಲ್ವ ಅಂತ ನಾನೊಂದು ಸಲ ನೆನಪು ಮಾಡಿಕೊಂಡೆ. ನನ್ನ ಲುಕ್ ಹೇಗಿದೆ ಅಂತ ಹೇಳಿ ನೋಡಿ. ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ, ನಾನು ವೇರ್ ಮಾಡಿರ್ತಕ್ಕಂಥ ಡ್ರೆಸ್ಗೂ ಹಾಕಿರ್ತಕ್ಕಂಥ ಶಾಲು ಮತ್ತು ಟೋಪಿಗೂ ಕೂಡ ಗೆಟಪ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತು. ಚೆನ್ನಾಗಿದೆ ಅಂತ ಅಂದ್ರಿ, ಇಲ್ಲ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಅನ್ನಿ. ಮೆರವಣಿಗೆ ಇವಾಗ ಸ್ಟಾರ್ಟ್ ಆಯಿತು. ಮೆರವಣಿಗೆ ಸ್ಟಾರ್ಟ್ ಆಗೋದ್ರೊಳಗಡೆ ಕರೆಕ್ಟ್ ಬಿಸಿಲು ಟೈಮು 10:00 ಮೆರವಣಿಗೆ ಸ್ಟಾರ್ಟ್ ಆಗಿದ್ದಕ್ಕೆ ಬಿಸಿಲು ಕೂಡ ಹಾಗೆ ಶುರುವಾಯಿತು. ಬನ್ನಿ ಇವಾಗ ಹೊರಡ್ತಾ ಇದ್ವಿ. ಯಾವ ರೀತಿ ಇತ್ತು ಆ ಮೆರವಣಿಗೆ ಅಂತ ನೋಡಿ.
ರೀತಿಯಾಗಿ ಮೆರವಣಿಗೆ, ಬಸವಗಳ ಮೆರವಣಿಗೆ ಮತ್ತು ಲಿಂಗದ ಬೀರು ಕುಣಿತ, ಧ್ವಜ ಕುಣಿತ ಇದನ್ನೆಲ್ಲ ಮಾಡಿಕೊಂಡು ತುಂಬ ನಿಧಾನವಾಗಿ ಬಂತು. ಅಂದರೆ ನಾವು ಬಸ್ ಸ್ಟ್ಯಾಂಡ್ವರೆಗೂ ಬಂದ್ವಿ. ಅದಾದಮೇಲೆ ನಾವು ತುಮಕೂರ್ಗೆ ಹೋಗಬೇಕಿತ್ತು, ಏನೋ ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೂ ಕೂಡ ಹೋಗಲೇಬೇಕಿತ್ತು. ಅದಕ್ಕೋಸ್ಕರ ಅಲ್ಲಿವರೆಗೂ ಇದ್ದು ಏರೂರು ಚೌಟ್ರಿಗೆ ಮೆರವಣಿಗೆ ಹೋಗಿ ಅಲ್ಲಿ ಸ್ವಲ್ಪ ಫಂಕ್ಷನ್ ಸ್ಟಾರ್ಟ್ ಆಗೋದ್ರೊಳಗಡೆ ತುಮಕೂರ್ಗೆ ಹೋಗಿ ಬಂದುಬಿಡೋಣ ಅಂತ ನಾನು ನಮ್ಮ ಮನೆಯವರು ತುಮಕೂರ್ಗೆ ಹೋದ್ವಿ. ಬಟ್ ನಾವು ಬರೋದ್ರೊಳಗಡೆ ಫಂಕ್ಷನ್ ಇನ್ನೂ ಇತ್ತು. ಆದರೆ ಅಂದರೆ ಭಾಷಣ, ಸ್ವಾಮೀಜಿಗಳು ಉದ್ಘಾಟನೆ ಅದೆಲ್ಲ ಮುಗಿದು ಇನ್ನು ಪ್ರತಿಭಾ ಪುರಸ್ಕಾರ ಅಂದರೆ SLC ಮತ್ತು PUCಲಿ 90%ಗಿಂತ ಯಾವ ಮಕ್ಕಳು ಜಾಸ್ತಿ ತೆಗೆದಿದ್ರೋ ಆ ಮಕ್ಕಳಿಗೆಲ್ಲ ಸನ್ಮಾನ ಮಾಡ್ತಾಯಿದ್ರು. ನನಗೆ ಅದೊಂದು ನಾನು ನೋಡೋದಕ್ಕೆ ಸಿಗ್ತಲ್ಲ ಅಂತ ಅಂದ್ಕೊಂಡೆ. ಸ್ವಲ್ಪ ತುಮಕೂರಲ್ಲಿ ತಡವಾಗೋಯ್ತು. ಬಸ್ಸಲ್ಲಿ ಹೋಗಿ ಬರೋದು, ಆ ಬಸ್ ಕಾದು ಟೈಮಿಂಗ್ಸ್ ಎಲ್ಲ ಸೆಟ್ ಆಗಲಿಲ್ಲ. ಆದರೂ ಕೂಡ ಫಂಕ್ಷನ್ ಎಂಡಿಗಾದರೂ ಬಂದೆ ಅನ್ನೋದೊಂದು ಸಮಾಧಾನ ಇತ್ತು. ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಕೊಟ್ಟರಲ್ಲ ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಆಲ್ರೆಡಿ ಊಟ ಕೂಡ ಅರ್ಧ ಜನ ಮಾಡಿದ್ರು, ಮಾಡಿದರು. ಇನ್ನು ನಾನು ನಮ್ಮ ಮನೆಯವರು ಊಟಕ್ಕೆ ಹೋದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಮೊಳಕೆ ಹುಳ್ಳಿಕಾಳು ಬಸ್ಸಾರು, ಪಾಯಸ, ಕೋಸಂಬರಿ ಈ ರೀತಿಯಾಗಿ ಸಾಂಬಾರು ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನಾನು ನಮ್ಮ ಮನೆಯವರು ಊಟ ಮುಗಿಸಿದ್ವಿ. ನಮ್ಮ ಮನೆಯವರು ಬಫೆ ಸಿಸ್ಟಮಲ್ಲಿ ಅಂದರೆ ತುಂಬ ಜಾಸ್ತಿ ಜನ ಆಗಿ ಚೌಟ್ರಿ ಒಳಗಡೆನೂ ಊಟಕ್ಕೆ ಬಡಿಸಿದ್ರು ಮತ್ತು ಆಚೆ ಬಫೆ ಸಿಸ್ಟಮೇ ರೆಡಿ ಮಾಡಿದರು. ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಶ್ವಾಗಿತ್ತು, ಅದರಿಂದ ನಾನು ಒಳಗಡೆ ರಶ್ ಇದೆ, ಆಚೆಲೆ ಬಫೆಲೇ ಊಟ ಮಾಡಿಬಿಡ್ತೀನಿ ಅಂತ ಹೇಳಿ ಅವರು ತಟ್ಟೆ ತೊಗೊಂಡು ಬಫೆ ಸಿಸ್ಟಮ್ಗೆ ಹೋದರು. ನಾನು ಸ್ವಲ್ಪ ನನ್ನ ಗೊತ್ತಿರ್ತಕ್ಕಂಥವ್ರು ಈ ಪ್ರೋಗ್ರಾಮಲ್ಲೂ ಕೂಡ ತುಂಬ ಜನ ನನ್ನನ್ನು ಗುರುತಿಸಿ ಮಾತಾಡ್ಸಿದ್ರು. ಹಾಗೆ ನಿಮ್ಮ ವ್ಲಾಗ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಮೇಡಮ್, ನೀವು ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಅಂತ ಎಷ್ಟು ದೊಡ್ಡವರೆಲ್ಲ ನನ್ನನ್ನು ಮಾತಾಡಿ ಹೊಗಳಿದ್ರು ಅಂದರೆ ನನಗಂತೂ ಅವ್ರು ನನಗೆ ಇನ್ಸ್ಪಿರೇಷನ್, ನಾನು ಅವ್ರಿಗೆ ಇನ್ಸ್ಪಿರೇಷನ್ ಅಲ್ಲ, ಅವರೆಲ್ಲ ನನಗೆ ಇನ್ಸ್ಪಿರೇಷನ್. ಯಾಕಂತಂದರೆ ಈ ಥರ ಕಾರ್ಯಕ್ರಮಗಳಲ್ಲಿ ಸಿಕ್ಕಿ ನನ್ನನ್ನು ಮಾತಾಡಿಸಿ ನಾನು ಮಾಡ್ತಿರ್ತಕ್ಕಂಥ ವ್ಲಾಗ್ಗಳ ಬಗ್ಗೆ ಅವರು ಹೇಳಿದಾಗ ನಾನು ಅವ್ರನ್ನ ಎಷ್ಟರ ಮಟ್ಟಿಗೆ ತಲುಪಿದ್ದೀನಿ ಅನ್ನೋದು ನನ್ನ ಹೆಮ್ಮೆ. ಅವ್ರಿಗೆ ನಾನು ಥ್ಯಾಂಕ್ಸ್ಫುಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಒಟ್ಟಿನಲ್ಲಿ ಟೋಟಲಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನೋಡಿ ಈ ರೀತಿ ಬಫೆ ಸಿಸ್ಟಮಲ್ಲಿ ನಮ್ಮನೆಯವ್ರು ಹೋಗಿ ಇಬ್ಬರಿಗೂ ಕೂಡ ಹಾಕಿಸ್ಕೊತೀನಿ ಅಂದರು. ಆದರೆ ನನಗೆ ನಿಂತ್ಕೊಂಡು ಊಟ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಅದರಿಂದ ನೀವು ಊಟ ಮಾಡಿ, ನಾನು ಒಳಗಡೆ ಹೋಗಿ ಊಟ ಮಾಡ್ತೀನಿ ಅಂತ ಅಂದೆ. ಅವ್ರು ಮಾತ್ರ ಊಟ ಹಾಕಿಸ್ಕೊಂಡು ಅವ್ರು ಊಟ ಮಾಡಿದ್ರು. ನಾನು ಒಳಗಡೆ ಹೋಗಿ ಈ ರೀತಿಯಾಗಿ ಕೂತ್ಕೊಂಡು ಊಟ ಶುರು ಮಾಡಿದೆ. ಊಟ ಅಂತೂ ಸಖತ್ತಾಗಿತ್ತು ಅಂತ ಹೇಳಿದ್ನಲ್ಲ. ಇದಾದಮೇಲೆ ನನ್ನ ವ್ಲಾಗ್ ಇನ್ನೂ ಮುಗಿದಿಲ್ಲ. ಯಾಕಂತಂದರೆ ಗುಬ್ಬಿಲಿ ಸಂತೆ ಬೇರೆ ಮಾಡಬೇಕಿತ್ತು, ತರಕಾರಿ ಎಲ್ಲ ಖಾಲಿಯಾಗಿತ್ತು. ಸೋಮವಾರ ಗುಬ್ಬಿ ಸಂತೆ ಅಲ್ವಾ, ಅದರಿಂದ ನಮ್ಮ ಮನೆಯವ್ರನ್ನ ತರಕಾರಿ ತೊಗೊಳ್ತೀನಿ ಬಂದ್ರಿ ಸಂತೆ ಒಳಗೆ ವಿಡಿಯೋ ಮಾಡಿರಿ ಅಂತ ಕರೆದ್ರೆ, ಅಪ್ಪ ಈ ಬಿಸಿಲಲ್ಲಿ ನನ್ನ ಬೆಳಗ್ಗೆಯಿಂದ ತಿರುಗಿ ಸಾಕಾಗಿದೆ, ಈ ಸಲ ಹೋಗಿ ತೊಗೊಂಬಂದ್ಬಿಡು, ಯಾವಾಗಲಾದರೂ ಮುಂದಿನ ಸಲ ಸಂತೆ ವಿಡಿಯೋ ಮಾಡಿದ್ರಾಗುತ್ತೆ ಅಂತ ಅಂದರು. ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರು ಹಂಗಂದ್ರು ಅಂತ ನಾನು ಕೂಡ ಹಾಗೆ ಬಿಡೋದಕ್ಕಾಗೋದಿಲ್ವಲ್ಲ. ಅದರಿಂದ ಓಕೆ ಅಂತ ಹೇಳಿ ನಾನೇ ಸಂತೆ ವಿಡಿಯೋನ ಈ ರೀತಿ ಕ್ಯಾಪ್ಚರ್ ಮಾಡಿಕೊಂಡು ತರಕಾರಿ ತಗೊಳ್ಳೋ ಕಡೆ ಹೊರಟೆ. ಅಲ್ಲೆಲ್ಲ ನೋಡಿ, ಏನು ಮೇಡಮ್ ಪೇಪರ್ನವರಾ ಅಂತ ಕೇಳ್ತಾಯಿದ್ರು. ಪೇಪರ್ನವರಲ್ಲ, ಯೂಟ್ಯೂಬ್ನವರು ಅಂತ ಹೇಳಿ ವಿಡಿಯೋ ಮುಂದುವರಿಸಿದೆ. ನಾನಿಲ್ಲಿ ಬಂದು ಅಜ್ಜಿನ ಇದೇನು ಫಾರಮ್ಮ ನಾಟಿನ ಅಂತ ಗೆಣಸು ಕೇಳಿದ್ರೆ ಅಜ್ಜಿ ಏನನ್ಬೇಕು, ಈ ಗುಟ್ಟ ಮಕ್ಕಳೆಲ್ಲ ಫಾರಮ್ಮೆಯ ನಾಟಿ ಏನಿರುತ್ತೆ ಅಂತ ಅಂದ್ಬಿಡೋದ. ಅಯ್ಯೋ ಅಜ್ಜಿ ಹಿಂಗಾಗೋಯ್ತಾ ಅಂತ ಹೇಳಿ 1 kg ಗೆಣಸು ಕೊಡು ಅಂತ ಅಂದೆ. ಮರಗೆಣಸು ಮತ್ತು ಬೆಂಡೆಕಾಯಿ ತೊಗೊಂಡು ಇನ್ನೂ ಒಂದು ಕೆಲಸ ಬಾಕಿ ಇತ್ತು, ಅದು ಉಂಡಿ ತಗೊಳ್ಳೋದು. ನಾನು ಬಂದಿದ್ದೆ ಸಂತೆಗೆ ಉಂಡಿ ತಗೊಳೋದಕ್ಕೆ ಅಂತ. ಆದರೆ ನಮ್ಮ ಮನೆಯವ್ರಿಗೆ ಉಂಡಿ ಅಂತ ಅಂದರೆ ಬೈತಾರೆ ಅಂತೇಳಿ ತರಕಾರಿ ನೆಪ ಹೇಳಿ ಬಂದಿದ್ದೆ. ಉಂಡಿ ಕಡೆ ಕರ್ಕೊಂಡೋದ್ರೆ ನಮ್ಮ ಮನೆಯವರು ಉಂಡಿ ಬೇಡ ಅಂತ ಅಂದರು. ನಾನು ಯಾಕಂತಂದರೆ ಹಣ ಎಲ್ಲ ಅದಕ್ಕೆ ಹಾಕ್ತಾಳೆ, ಬೇಕಾದಾಗ ಸಿಗೋದಿಲ್ಲ ಅನ್ನೋದು ಅವ್ರ ಇಂಟೆನ್ಷನ್ನು. ಆದರೆ ನಮಗೆ ಸೇವಿಂಗು ಅಂತ ಆಗೋದು ಹೆಣ್ಮಕ್ಳಿಗೆ ಇನ್ಯಾವುದ್ರಲ್ಲಿ ಹೇಳಿ, ಯಾವುದೇ ಹಣ ಬಂದರೂ ಕೂಡ ಖರ್ಚಾಗ್ತಾ ಇರುತ್ತೆ. ಯಾವಾಗಲಾರ ಆಗೊಮ್ಮೆ ಹೀಗೊಮ್ಮೆ ಹಾಕಿ ಹಣ ಸೇವ್ ಮಾಡೋಣ ಅಂತ ನೋಡಿ. ಇವಾಗ ನಾನು ಉಂಡಿ ವ್ಯಾಪಾರ ಮಾಡಿದೆ. ಈ ಕಡೆ ಇರ್ತಿದ್ದಕ್ಕಂಥವ್ರು ನಮ್ಮೂರವರೇ, ಆದರೆ ಸಣ್ಣ ಉಂಡಿ ಇತ್ತು ಮತ್ತು ಹಾಳಾಗಿತ್ತು. ಅದರಿಂದ ಆ ಕಡೆ ಹೋಗಿ ಒಂದು ಉಂಡಿ ಪರ್ಚೇಸ್ ಮಾಡೇ ಬಿಟ್ಟೆ ವ್ಯಾಪಾರ ಮಾಡಿ. ನೋಡಿ ಉಂಡಿ ಸ್ವಲ್ಪ ದಪ್ಪು ತಗೊತಿದ್ದೆ, ನಮ್ಮ ಮನೆಯವ್ರು ದೊಡ್ಡ ತಗೊಂಬೇಡ ಸಣ್ಣ ತಗೊಳ್ಳೆ ಅಂತ ಇದ್ರು. ಫೈನಲ್ ಆಗಿ ಒಂದು ಉಂಡಿ ತಗೊಂಡು ಸೋಮವಾರ ಸಂತೆನೂ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟೆ. ಬಿಸಿಲು ಜಾಸ್ತಿ ಆಗಿತ್ತು, ಬೆಳಗಿಂದ ಸಾಕಾಗಿತ್ತು, ಬಂದು ಮಲಗಿಬಿಟ್ಟೆ. ಹೇಗನ್ನಿಸ್ತು ಈ ವ್ಲಾಗ್? ಮತ್ತೊಂದು ಒಳ್ಳೆ ವ್ಲಾಗೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.